ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಶಿವಮೊಗ್ಗದಲ್ಲೂ ಕೂಡ ಸಿಬಿಐ ಅಧಿಕಾರಿಗಳು ಮಿಂಚಿನಂತೆ ದಾಳಿ ನಡೆಸಿದರು. ಯಡಿಯೂರಪ್ಪ ಪುತ್ರಿಯ ಮನೆಯಲ್ಲಿ ಗಂಟೆಗಟ್ಟಲೆ ಪರಿಶೀಲನೆ ನಡೆಸಿದರು. ಬ್ಯಾಂಕ್ಗಳಲ್ಲೂ ಜಾಲಾಟ ನಡೆಸಿದರು. ಹಾಗಾದರೆ ಅಲ್ಲಿ ಏನೇನು ಸಿಕ್ತು ಅನ್ನೋದನ್ನು ಬನ್ನಿ ನೋಡೋಣ. ಶಿವಮೊಗ್ಗದ ಜನ ಇನ್ನೂ ನಿದ್ದೆಯ ಮಂಪರ್ನಲ್ಲೇ ಇದ್ರು. ಅಷ್ಟರಲ್ಲಾಗಲೇ ಸಿಬಿಐ ಟೀಮ್ ಲಗ್ಗೆ ಇಟ್ಟಿತ್ತು. ವಿನೋಬ ನಗರದಲ್ಲಿರುವ ಬಿಎಸ್ವೈರ ಮೈತ್ರಿ ನಿವಾಸದಲ್ಲಿ ದಾಖಲೆಗಳ ಶಿಕಾರಿ ಶುರು ಮಾಡಿತ್ತು. ವಾಚ್ಮ್ಯಾನ್ ನನ್ನ ಮನೆ ಮುಂದೆ ಕಾವಲಿಟ್ಟು ಅಧಿಕಾರಿಗಳು ಬಾಗಿಲು ಲಾಕ್ ಮಾಡಿಬಿಟ್ಟರು. ಮನೆಯೊಳಗಿದ್ದ ಬಿಎಸ್ವೈ ಪುತ್ರಿ ಅರುಣಾದೇವಿ ಹಾಗೂ ಅಳಿಯ ಉದಯ್ ಕುಮಾರ್ರನ್ನ ಸತತ 5.5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದರು. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಮನೆಯಿಂದ ಹೊರಬಂದ ಸಿಬಿಐ ತಂಡ ಬಿಎಸ್ವೈ ಅಳಿಯ ಉದಯ್ ಕುಮಾರ್ರನ್ನ ಜೊತೆಗಿಟ್ಟುಕೊಂಡೇ ಬಿಎಚ್ ರಸ್ತೆಯತ್ತ ಹೊರಟಿತು. ಗಾಂಧಿ ಬಜಾರ್ನ ಸಿಂಡಿಕೇಟ್ ಬ್ಯಾಂಕ್ ಶಾಖೆಗೆ ಹೋಗಿ ಉದಯ್ ಕುಮಾರ್ ಹಾಗೂ ಅವರ ಕುಟುಂಬದ ಸದಸ್ಯರ ಬ್ಯಾಂಕ್ ಖಾತೆ ಹಾಗೂ ಲಾಕರ್ಗಳನ್ನು ಜಾಲಾಡಿತು. ಜೊತೆಗೆ ವಿನೋಬನಗರದ ಎಸ್ಬಿಎಂ ಶಾಖೆಯಲ್ಲೂ ಲಾಕರ್ಗಳ ಪರಿಶೀಲನೆ ನಡೆಯಿತು. Contact our Bangalore office. Sir, please, team led by whom, sir? Team led by whom, sir? No, that CBI team only, sir, from Bangalore. Please, tell me the name. Your name, sir? Please. Your name, sir? CBI official, that's okay, please. Okay. ಸಿಬಿಐ ಅಧಿಕಾರಿಗಳು ಬಿಎಸ್ವೈ ಪುತ್ರಿ ಅರುಣಾದೇವಿ ಕುಟುಂಬದ ಬ್ಯಾಂಕ್ ಖಾತೆಗಳು ಹಾಗೂ ಲಾಕರ್ಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ನಂತರ ಲಾಕರ್ಗಳ ತಪಾಸಣೆ ನಡೆಸಿದರು. ಇನ್ನು ಹಣ ಹೂಡಿಕೆ, ಇನ್ಶೂರೆನ್ಸ್ ಪಾಲಿಸಿಗಳ ಬಗ್ಗೆ ವಿವರ ಪಡೆದರು. ಕುಟುಂಬದ ಇತರ ವಹಿವಾಟುಗಳ ಬಗ್ಗೆಯೂ ಮಾಹಿತಿ ಕೇಳಿ ಅವರಿಗೆ ಬೇಕಾದ ದಾಖಲೆಗಳನ್ನು ಸಂಗ್ರಹಿಸಿದರು. ಜೊತೆಗೆ ಅರುಣಾದೇವಿ ಕುಟುಂಬದ ಸದಸ್ಯರ ಬಗ್ಗೆಯೂ ವಿವರಣೆ ಪಡೆದರು. ಅವರು ಹೊಂದಿರೋ ದ್ವಿಚಕ್ರ ವಾಹನ, ಕಾರುಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಿಬಿಐ ಅಧಿಕಾರಿಗಳು ನಿರ್ಗಮಿಸಿದ ನಂತರ ಮಾತನಾಡಿದ ಯಡಿಯೂರಪ್ಪ ಪುತ್ರಿ ಅರುಣಾದೇವಿ ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿದ್ದೇವೆಂದು ಹೇಳಿದರು. ಅಧಿಕಾರಿಗಳು ಸೌಮ್ಯವಾಗಿ ವರ್ತಿಸಿದರು. ಪ್ರೇರಣಾ ಸಂಸ್ಥೆಯ ಬಗ್ಗೆ ನಮ್ಮಲ್ಲಿ ಯಾವುದೇ ದಾಖಲೆ ಇರಲಿಲ್ಲ. ಜೊತೆಗೆ ಆ ಬಗ್ಗೆ ಯಾವುದೇ ಪ್ರಶ್ನೆಯೂ ಕೇಳಲಿಲ್ಲ ಎಂದರು. ಹಲೋ ಅಲ್ಲ, ಅವರು ನಾವೇ ಹೇಳಿದ್ರು ಇಷ್ಟು ರೇಜ್ ಮಾಡಿದಾಗ ನಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಿದೆ. ಲಾಕರಿಗೆ ಇದು ಮಾಡ್ತೀವಿ. ಉದಯ್ ಕುಮಾರ್ ಸರ್ಟಿಫಿಕೇಟ್ ಇರುತ್ತೆ. ನಾವು ಯಾವುದು ಕೇಳಿದ್ರು ಕಾಲೇಜ್ ರಿಲೇಟೆಡ್ ಕಾಲೇಜ್. ಈ ಹಿಂದೆ ಬಂಗಾರಪ್ಪ ವಿರುದ್ಧ ಸಿಬಿಐ ತನಿಖೆ ನಡೆದಿದ್ದರೂ ಸಿಬಿಐ ತಂಡ ಶಿವಮೊಗ್ಗದಲ್ಲಿ ರೇಡ್ ಮಾಡಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಸಿಬಿಐ ಅಧಿಕಾರಿಗಳು ಶಿವಮೊಗ್ಗ ಜಿಲ್ಲೆಗೆ ಲಗ್ಗೆ ಇಟ್ಟಿದ್ದರು. ಹೀಗಾಗಿ ಸಾರ್ವಜನಿಕರಲ್ಲಿ ಕುತೂಹಲ ಹೆಚ್ಚಾಗಿತ್ತು. ಸಿಬಿಐ ದಾಳಿಯ ವಿಷಯ ಕೇಳಿ ನೂರಾರು ಜನ ವಿನೋಬನಗರದ ಮೈತ್ರಿ ನಿವಾಸದ ಬಳಿ ಜಮಾಯಿಸಿದ್ದರು. ಯಡಿಯೂರಪ್ಪ ಬೆಂಬಲಿಗರು ನಿವಾಸದ ಬಳಿಯೇ ಠಿಕಾಣಿ ಹೂಡಿದ್ದರು. ಸಾಗರ ರಸ್ತೆಯಲ್ಲಿರುವ ಪ್ರೇರಣಾ ಎಜುಕೇಷನ್ ಟ್ರಸ್ಟ್ನ ಶಿಕ್ಷಣ ಸಂಸ್ಥೆ ಹಾಗೂ ಶಿಕಾರಿಪುರದ ಯಡಿಯೂರಪ್ಪ ನಿವಾಸದ ಮೇಲೂ ದಾಳಿ ನಡೆಸಬಹುದೆಂದು ಭಾವಿಸಲಾಗಿತ್ತು. ಆದರೆ ಬ್ಯಾಂಕ್ಗಳಲ್ಲಿ ತಪಾಸಣೆಯ ನಂತರ ಯಡಿಯೂರಪ್ಪ ಅಳಿಯ ಉದಯ್ ಕುಮಾರ್ರನ್ನ ಮನೆಗೆ ಕಳುಹಿಸಿದರು. ಕೆಲ ದಾಖಲೆಗಳೊಂದಿಗೆ ಅಧಿಕಾರಿಗಳ ತಂಡ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿತು. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7, ಶಿವಮೊಗ್ಗ. ಇವಿಷ್ಟು ಈ ಕ್ಷಣದ ಸುದ್ದಿ. ಈಗ ತಲೆಹರಟ ಐ ಡೋಂಟ್ ಲೈಕ್ ಇಟ್ ಪ್ರಸಾರವಾಗುತ್ತೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.